ವಾಸ್ತವ ತಗೊಳಕ್ ಯಾರು ಸಿದ್ಧರಾಗಿಲ್ಲ. ಇವತ್ತು ಹೇಳ್ತೀನಿ ಕೇಳಿ, ವಾಸ್ತವ 100% ಹೇಳ್ತೀನಿ, ಸೌಜನ್ಯ ನ್ಯಾಯ ಸಿಗಲ್ಲ. ಈ ವಿಚಾರ ಯಾರು ಮಾಡಿದನೋ ಆತನಿಗೆ ಸಿಎಂ ನ ಬದಲಾಯಿಸೋ ಅಷ್ಟು ತಾಕತ್ತಿರೋದಂತೂ ಸತ್ಯ. 1000 ಸಮೀರ್ಗಳು ಬಂದರೂ ಸಹ ಇದಕ್ಕೆ ನ್ಯಾಯ ಕೊಡ್ಸಕ್ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರೇನಾದ್ರೂ ಧ್ವನಿ ಎತ್ತಿದ್ರೆ ಇವತ್ತು ನಾಳೆ ಬೆಳಗ್ಗೆ ಬೇರೆಯವ್ರು ಸಿಎಂ ಆಗಿರ್ತಾರೆ. ಸರ್ಕಾರ ಸರಿ ಇಲ್ಲ ಅಲ್ಲ, ನಾವು ಸರಿ ಇಲ್ಲ ಹಾಕ್ರಿ, ಮತ ಬರ್ತದಲ್ಲ 5 ವರ್ಷಕ್ಕೆ ಒಂದ್ಸತಿ, ಯಾವಾಗ ತೆಗಿದ್ ಬಿಸಾಕ್ರಿ ಅವ್ರನ್ನ. ಇವತ್ತಿಗೆ ನಮ್ಗೊಂದು ಟ್ರೆಂಡ್ ಬೇಕು, ಏನ್ ಹೇಳಿ, ಒಂದು ಟ್ರೆಂಡ್ ಬೇಕು. ನಮ್ಮ ಯೂಟ್ಯೂಬರ್ಸ್ ಸೇರ್ಕೊಂಡು ನಾವೇನೋ ಕ್ರಾಂತಿ ಮಾಡ್ತೀವಿ, ಏನೂ ಆಗಲ್ಲ ರೀ. ಈ ಸಮಾಜದಲ್ಲಿ ನಿಮ್ಮ ಫಾಲೋವರ್ಸ್ ನ ಬೀದಿಗಿಳಿಸಬೇಕು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ರೆ ಏನೂ ಆಗಲ್ಲ. ನಾವು 1 ಲಕ್ಷ ಜನ, 7 ಕೋಟಿ ಜನ ಇದೀವಿ, 1 ಲಕ್ಷ ಜನ ನಾಳೆ ಬೆಳಗ್ಗೆ ವಿಧಾನಸೌಧದ ಮುಂದೆ ಹೋಗಿ ಜಮಾಯಿಸಿದ್ರೆ ಯಾಕೆ ಸಿಗಲ್ಲ ನ್ಯಾಯ? 6 ಜನ ಸಿಎಂ ಕೈಲೇ ಆಗಿಲ್ಲ ಅಂತ ಹೇಳಿದ್ರೆ ಈ ಪ್ರಕರಣಕ್ಕೆ ನ್ಯಾಯ ಕೊಡಿಸ್ತೀವಿ ಅನ್ನೋದು ಅಥವಾ ನ್ಯಾಯ ಸಿಗುತ್ತೆ ಅಂತ ನಾವು ಕಾಯ್ತಾ ಇರೋದು ಮೂರ್ಖತನ. 12 ವರ್ಷದಿಂದ ಆಗಿರೋ ಸೌಜನ್ಯ ವಿಚಾರನ ನಾವು ಇನ್ನೂ ಇವಾಗ್ಲೂ ರಕ್ತ ಕುದಿಸ್ಕೊಂಡು ನಮ್ಮ ರೋಮಗಳನ್ನ ಎದ್ನಿಲ್ಸ್ಕೊಂಡು ನಾವು ಹೋರಾಡ್ತೀವಿ ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಮೂರ್ಖತನ ಅದು. ಯಾಕೆ ಸೌಜನ್ಯನ ಯಾರು ಮಾಡಿದ್ರು ಏನ್ ಮಾಡಿದ್ರು ಅವ್ರನ್ನ ಬಿಟ್ಟಾಕ್ ಬಿಡೋಣ ಸೈಡ್ಗೆ. ಇದು ಇಲ್ಲಿ ಚರ್ಚೆ ಆಗ್ಬಾರ್ದು, ವಿಧಾನಸೌಧದಲ್ಲಿ ಚರ್ಚೆ ಆಗ್ಬೇಕು, ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ಬೇಕು. ಇನ್ ಸಿಎಂ ಏನಾದ್ರು ನ್ಯಾಯ ಕೊಡಿಸಿದ್ರೆ ನಾಳೆ ಬೆಳಗ್ಗೆ ಸಿಎಂ ಚೇಂಜ್ ಆಗ್ಬೇಕು.